ಅಧ್ಯಕ್ಷರು ಹಾಗೂ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಸಿಗಲಾಕತ್ತದ. ಅದು ಇವತ್ತಿನ ದಿವಸ ಈ ಒಂದು 2 ದಿನಗಳಲ್ಲಿ ಏನು ಲೋಕಸಭೆ ಚುನಾವಣೆ ಇದೆ, ಈ ಹೊತ್ತಿನಲ್ಲಿ ಈ ಒಂದು ಅಭಿವೃದ್ಧವಾದ ಬೆಂಬಲವನ್ನು ಕಂಡ ಬಿಜೆಪಿ ಇವತ್ತಿನ ದಿವಸ ಬೆದರಿ ಹೋಗಿದೆ. ಇವತ್ತಿನ ದಿವಸ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸಹ ಇವತ್ತಿನ ದಿವಸ ಬೆದರಿ ಹೋಗಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಇವತ್ತಿನ ದಿವಸ ಅವರು ಮಾಡ್ಲಾಕತ್ತಾರ. ಅದು ಅಲ್ಲದೆ ಸರ್ವಾಧಿಕಾರಿ ಕಾರ್ಯವನ್ನು ಸಹ ಇವತ್ತಿನ ದಿವಸ ಅವ್ರು ಹೇರ್ಲಾಕತ್ತದ. ಅದಕ್ಕೆ ಇವತ್ತಿನ ದಿವಸ ಅವ್ರ ಸರ್ಕಾರ ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗೂ ಈ ಮೊದಲೇ ಅವರು ರಾಹುಲ್ ಗಾಂಧಿ ಬರುತ್ತಿದ್ದು ಮೊದಲೇ ವಿಶ್ವಾಸ ಅವ್ರು ಹೇಳಿದ್ರು ನಾವು ಭರಿಸ್ಕೊಡುದಿಲ್ಲ ಅಂತ. ಯಾಕೆ ಏನು ಬೇರೆ ದೇಶದ ಇದು ಪಾಕಿಸ್ತಾನ ಅದ ಮತ್ತು ಚೀನಾ ಅದ, ಭಾರತ ದೇಶ ಎಲ್ಲರಿಗೂ ಇದ್ದಿದ್ದದ. ಎಲ್ಲರೂ ಇವತ್ತಿನ ದಿವಸ ಸಾರ್ವಭೌಮವನ್ನು ನಾವು ಆಚರಿಸ್ಲಿಕ್ಕೆ ಸಾಧ್ಯದ. ಇಂಥ ಹೊತ್ತಿನಲ್ಲಿ ಇವತ್ತಿನ ದಿವಸ ತನ್ನ ಸರ್ವಾಧಿಕಾರ ಆಡಳಿತವನ್ನು ಮೋದಿಯವರು ವಿಶ್ವಾಸ ಅವರು ನಡೆಸಿ ಇವತ್ತಿನ ದಿವಸ ರಾಜೀವ್ ಗಾಂಧಿಯವರ ಒಂದು ಏನು ಕಾರಿನ ಮೇಲೆ ಹಲ್ಲೆ ಮಾಡಿದ್ದಾರೆ ಅದು ಖಂಡನೀಯವಾಗಿದೆ. ಅದನ್ನು ಎಲ್ಲರೂ ಕೂಡಿ ಒಗ್ಗೂರಿನಿಂದ ಖಂಡಿಸ್ತೇವೆ. ಏನದನ್ನು ಇವತ್ತಿನ ದಿವಸ ಹಲ್ಲೆ ಮಾಡ್ಯಾರ ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಇದೇ ರೀತಿ ಮುಂದಾದರೆ ಈ ಒಂದು ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ರಾಜ್ಯಪಾಲ ಆಡಳಿತವನ್ನು ಇವತ್ತಿನ ದಿವಸ ಅಲ್ಲಿ ಮಾಡಬೇಕಂತ ಕೇಳ್ಕೊತಾ ಇದ್ದೇವೆ. ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ. ಇವತ್ತಿಗೆ ಎಲ್ಲರೂ ಇವತ್ತಿನ ದಿವಸ ಯಾರು ಅವ್ರ ವಿರುದ್ಧ ಅದಾರ ಅವ್ರ ಮೇಲೆ ಇಡಿಯನ್ನು ಇವತ್ತಿನ ದಿವಸ ತಗೊಂಡು ಬಂದು ದಬ್ಬಾಳಿಕೆಯನ್ನು ಏನು ಬಿಜೆಪಿ ಮಾಡ್ಲಕ್ಕತ್ತದ ಅದನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡಿ ಮೆಟ್ಟು ನಿಲ್ಲಬೇಕಾದ್ರೆ 2 ತಿಂಗಳಲ್ಲಿ ಏನು ಬರುವ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಇವತ್ತಿನ ದಿವಸ ಈ ದೇಶದಲ್ಲಿ ಸ್ಥಾಪನೆ ಮಾಡಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂತ ಎಲ್ಲರೂ ಪ್ರತಿಜ್ಞೆ ಮಾಡಿ ಈ ಒಂದು ಒಕ್ಕೂಟದಿಂದ ಎಲ್ಲರೂ ಇದನ್ನು ಖಂಡಿಸ್ತೀವಿ ಅಂತ ತಿಳ್ಕೊಂಡು ನೇಟ್ ಮಾಡ್ತಿದ್ದೀನಿ. ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಆಂಧ್ರಪ್ರದೇಶ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಆಂಧ್ರಪ್ರದೇಶ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಆತ್ಮವಿಶ್ವಾಸದಿಂದ ಮುಂಬರುವ ಚುನಾವಣೆಯಿಂದ ನಾವು ಗೆದ್ದೇ ಆ ಉದ್ದೇಶ ಸಲುವಾಗಿ ಅದನ್ನು ಇವತ್ತು ರಾಮನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರು. ಅದರ ಅವಶ್ಯಕತೆ ಇದ್ದಿಲ್ಲ. ಈಗ ಏನಿದ್ದ ಅವಶ್ಯಕತೆ ಅದ್ರದ್ದು, ಯಾಕಂದರೆ ಯಾರೇ ಆಗಲಿ ಯಜಮಾನ ಪೂಜೆ ಕೊಡಬೇಕಾದ್ರೆ ಗಂಡ ಹೆಂಡತಿ ಸಮೇತ ಕೊಡಬೇಕಾಗ್ತದೆ. ಅವರು ಒಬ್ಬರೇ ಪೂಜೆ ಮಾಡ್ಕೊಂಡು ಕೊಟ್ಟರು. ಅದರ ಅವಶ್ಯಕತೆ ಇದ್ದ ಇವತ್ತಿನ ದಿವಸ ರಾಮನ ಪೂಜೆ ಮಾಡಬೇಕಾದ್ರೆ ಅದು ಒಂದು ಪ್ರಶ್ನೆ. ಪೂರ್ಣ ಆಗಿದ್ದಿಲ್ಲ ಇನ್ನ ಪೀಡಿತ ಆದರೂ ಕೂಡ ಪೂಜೆ ಮಾಡೋಬ್ರು ಅರ್ಥ ಮಾಡ್ತಾರೆ, ಸ್ಟಾರ್ಟ್ ಮಾಡಿದರು. ಇನ್ನು ಅಪೂರ್ಣ ಆದಂಥ ಒಂದು ರಾಮನ ವಿಗ್ರಹವನ್ನು ಏನದ ಮಂದಿರವನ್ನು ಉದ್ಘಾಟನೆ ಮಾಡೋ ಉದ್ದೇಶ ಏನಿತ್ತು ಅಂದರೆ ಜನಪ್ರಿಯತೆಯನ್ನು ಕುಗ್ಗಿಸುವುದು ಮತ್ತು ಇಲ್ಲಿನ ಭಾವನಾತ್ಮಕವಾಗಿ ಜನರನ್ನು ನಮ್ಮನ್ನು ಸೆಳೆದುಕೊಂಡು ಮುಂಬರುವ ಚುನಾವಣೆಯಲ್ಲಿ ಒಪ್ಪಂದಪಡಿಸೋದು ಒಂದೇ ಒಂದು ಬಗ್ಗೆ ಇಲ್ಲ ಅವರಿಗೆ. ಅದಕ್ಕಾಗಿ ನಾವು ಈ ದಿವಸ ಎಲ್ಲರೂ ಕೂಡ ಜನರು ಬಹಳ ಮೂರ್ಖ ಇಲ್ಲ, ಎಲ್ಲರೂ ತಿಳುವಳಿಕೆಯಿದ್ದವ್ರಲ್ಲ, ಇನ್ನೊಬ್ಬರಷ್ಟೇ ಹೋಗ್ತಾರೆ. ಇವೆಲ್ಲ ಏನಿಲ್ಲ ಅವ್ರು ಉದಾಟಿದ್ದಾಗ ಮೈ ಬಂದಂತ ಹೋಗ್ಕೊಂಡು ಅವ್ರು ಎದಕ್ಕೆ ಬರ್ತದೆ, ವಿನಾಶಕ್ಕೆ ಬರ್ತದೆ, ಒಳ್ಳೆಯದಕ್ಕೆ ಯಾವಾಗಲೂ ಕಂಡು ಬರೋದಿಲ್ಲ. ಆ ರೀತಿಯಾಗಿ ಇವತ್ತು ದಿವಸ ನಾವು ನೋಡ್ತಾ ಇದ್ದೀವಿ. ಈ ನಮ್ಮ ನ್ಯಾಯ ಯಾತ್ರೆ ಅಂತಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಯಶಸ್ವಿಯಾಗಿ ನಡೆದದ. ಆದರೆ ವಿಶ್ವಾಸ ಇವತ್ತಿನ ದಿವಸ ಏನು ಮಾಡ್ತಾರೆ ಅಂತಂದ್ರೆ ಅದ್ರ ಬದಲಾವಣೆ ಅಧಿಕಾರಿಗಳು ಯಾರು ಕೊಡ್ತೀವಿ ಇನ್ನೊಂದು ಪ್ರಜಾಪ್ರಭುತ್ವದ ವಿರೋಧಿ ಆದಂಥ ನೃತ್ಯ ಇದೆ. ಈ ನಮ್ಮ ಪ್ರಜಾಪ್ರಭುತ್ವದೊಳಗೆ ಸಾರ್ವಭೌಮವಾದಂಥ ನಮ್ಮ ಪ್ರಜಾಪ್ರಭುತ್ವ, ನಾವೇ ಆರಿಸಿದಂಥ ನಮ್ಮ ಪ್ರಜಾಪ್ರಭುತ್ವ, ಇಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಥರದ ಹಕ್ಕದ. ಮತ್ತು ಅವರು ಕುರಿತು ಪರ್ಮಿಷನ್ ಹಾಕಿದ್ದಾರೆ. ವಿರಾಟ್ ಪರ್ಮಿಷನ್ ಅವ್ರು ಏನು ಮಾಡೋಕ್ಕಿಲ್ಲ. ಇವತ್ತು ಅವ್ರು ನ್ಯಾಯಾಲಯ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೊಂಡಾರ ಅವರು. ಆದರೂ ಕೂಡ ಇವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಬರೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇವ್ರು ಯಾರು ಕೊಡೋರು ನಮಗೆ ಪರ್ಮಿಷನ್ ಕೊಡಬೇಕಾದ್ರೆ ಇವ್ರು ಯಾರು ನಮಗೆ? ನಾವು ನ್ಯಾಯಾಲಯ ನಾವು ಸಹಾಯ ಮಾಡೋಕ್ಕಿಲ್ಲ. ಆದರೂ ಕೂಡ ನಮ್ಮನ್ನು ಇವರು ಹೇಳ್ತಾರೆ, ನಮ್ಮ ಮೇಲೆ ಪ್ರಚೋದನಾತ್ಮಕವಾಗಿ ಹಿಂಸೆಯನ್ನು ಮಾಡ್ತಾರೆ, ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡ್ಕೋತಾರೆ. ಉದ್ದೇಶ ಏನು ಅಂತಂದ್ರೆ ಜನಪ್ರತಿನಿಧಿ
ಬಯಸೋದು. ಆದರೆ ಇದರಿಂದ ನಮ್ಮ ಸ್ಥೈರ್ಯ ಹೆಚ್ಚಾಗ್ತದೆ. ಅವರಿಗೆ ಅದನ್ನು ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವ್ರ ನಾನು ಏನೇ ಆದ್ರೂ ಜಗತ್ತಿನ ತುಂಬ ಪ್ರತಿಭಟನೆ ಆಗ್ತಾ ಇರೋದು ಅವ್ರು ಜಗತ್ತಾಗಿ ಇಟ್ಕೋಬೇಕು. ಈ ರೀತಿಯೊಳಗೆ ನಾವು ಇಷ್ಟು ದಿವಸ ಏನು ಪ್ರತಿಭಟನೆ ಮಾಡಿದ್ವಿ, ನಮ್ಮ ಇದು ಎಲ್ಲ ಕಡೆಗೂ ನಡೀತಾರೆ ಪ್ರತಿಭಟನೆ. ಈ ರೀತಿಯೊಳಗೆ ನಾವು ರಾಹುಲ್ ಗಾಂಧಿ ಅವ್ರಿಗೆ ಬೆನ್ನಲವಾಗಿ ನಾವು ಎಲ್ಲರೂ ನಿಂತೀವಿ. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ನಾವು ಆರಿಸ್ಕೊಂಡ್ಬರ್ತೀವಿ ಅಂತ ಹೇಳಿ ನಾನು ಎರಡು ಮಾತು ವಿರಾಮ ಕೊಡ್ತೇನೆ. ಜೈ ಜೈ ಕರ್ನಾಟಕ. ಒಳ್ಳೇದಲ್ಲ, ಏನೂ ಸರಿ ಅನಿಸಿಲ್ಲ. ಮೋದಿಯವ್ರು ಮಾಡೋದು ಸುಳ್ಳು ಹೇಳ್ಕೊಂತ ಏನೋ ಒಂದು ಗತಿ ಹಿಡ್ತಾರೆ. ಅದು ಸುಳ್ಳು ಭಾಳ ದಿವಸ ನಡೆಯಂಗಿಲ್ಲ. ಏನು ಮಾಡಿದ್ರು ಒಂದು ಸುಳ್ಳಿನ ಫ್ಯಾಕ್ಟ್ರಿ ತೆಗಿತಾರೆ ಮೋದಿಯವರು. ಆ ಫ್ಯಾಕ್ಟ್ರಿಯಾಗ ಅವ್ರು ವರ್ಕರ್ ತಯಾರಾಗ್ಯಾರೆ, ಅವ್ರನ್ನ ಮ್ಯಾನೇಜರೇ ಅವ ಇವ ಅಂತ ಮಾಡ್ಕೊಂಡು ಹೊಂಟಾವೆ. ಈ ಭಾರತ 76 ವರ್ಷದಿಂದ ಇಂದಿರಾ ಗಾಂಧಿ ಅವರು ನೆಹರು ಇದ್ದಾಗ ಈ ದೇಶವನ್ನು ಆಳಿದ್ರು. ಆಗೆಲ್ಲ ಡ್ಯಾಮ್ ಅವು ಇವು ಎಲ್ಲ ಕಟ್ಟಿದ್ರು, ಎಲ್ಲ ರೆಡಿ ಆದ್ನಂದ್ರೆ ನಮ್ಮೊಳಗೆ ಏನೋ ಒಂದಾಗಿ ಅವ್ರು ಗದ್ದೆ ಹಿಡ್ಕೊಂಡಾರ. ಆದ್ರೆ ಈ ವರ್ಷ 24ನೇ ಲೋಕಸಭೆಯಲ್ಲಿ ಜನ ಭಾಳ ಹೆಸರಾಗ್ಯಾರ. ಈಗ ನೋಡ್ರಿ ಆಸಾಮ್ದಾಗ ಹಂಗೆ ಮಾಡಿದ್ರು, ಪ್ರದೇಶದಾಗಂತೂ ಅವ್ರು ಏನು ವಿಚಿತ್ರಪ್ಪ. ಮಾತಾಡಿದ್ರೆ ಡೋಸರ್ ಹಚ್ಚೋದು, ಮಾತಾಡಿದ್ರೆ ಅದನ್ನು ಮಾಡೋದು. ಇವೇನು ಹಿಟ್ಲರ್ ಆಗ್ಯಾನ? ಉತ್ತರ ಪ್ರದೇಶ ಹಿಟ್ಲರ್ ಆಗಿ ಯಾರು ಹೇಳೋರಿಲ್ಲ ಅವರಿಗೆ. ಈ ರೀತಿ ಮಾಡಿದ್ರೆ ಇವ್ರ ಪಾಠ ತಕ್ಕ ಪಾಠ ಎಲ್ಲರೂ ಕಲಿಸ್ತೀವೋ. ಈ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಮೋದಿ ಅವರು ಅಮಿತ್ ಶಾ ಎಷ್ಟು ಕುಂತಾರೆ ತಿನ್ಕೊಂತ ಕುಂತಾರೆ, ಯಾರು ಉಳಿಯಂಗಿಲ್ಲ. ಈ ದೇಶದಲ್ಲಿ ಪುನಃ ಕಾಂಗ್ರೆಸ್ ಬರ್ತದೆ ಅಂತೇಳಿ ನಾನು ಒದ್ದೆ ಪೂರ್ವ ಹೇಳ್ತೀನಿ. कांग्रेस आज हिंदुस्तान में जो राज चल रहा है, शायद ही वो हिटलर से भी बढ़कर पूरा राज चल रहा है। राम का नाम बता के जो रावण का काम कर रहे हैं, हिंदुस्तान को ऐसे हालत में ले जा रहे हैं कि आने वाले दिनों में फिर एक बार हमको आज़ादी की जंग लड़ना पड़ेगा। हिंदुस्तान में जो राहुल गांधी ने अपनी एक यात्रा निकाली थी, जो न्याय यात्रा थी, उसको रोकने की कोशिश की जा रही है। हालांकि ये जो बीजेपी वाले RSS बजरंग दल के लोग जो हैं, सिर्फ अपने आप को हिंदू कहलाने कर जाते हैं, और जो कांग्रेस में जो भी हिंदू हैं वो हिंदू नहीं, दूसरे पार्टियों के हिंदू को वो हिंदू समझते नहीं। हालांकि भारत एक ऐसा देश है जहाँ हिंदू मुसलमान सब एक होकर रहते हैं। यहाँ पे आग लगाने की कोशिश की जा रही है। इस सबको हम दूर करने के लिए फिर एक बार राहुल गांधी का हाथ मजबूत करना चाहिए। ये इनकी मानसिकता हमको दर्शाती है कि आने वाले दिनों में इस देश का प्रधानमंत्री जरूर राहुल गांधी बन के रहेंगे। अब सब लोग इस देश को बचाना है, हिंदुस्तान की आज़ादी को बचाना है, तो हम राहुल गांधी का हाथ मजबूत करना होगा। फिर एक बार इस देश में कांग्रेस को लाना होगा। जय हिंद, जय कर्नाटक, जय कांग्रेस। 14 ಇಲೆಕ್ಷನ್ದಲ್ಲಿ NDA ಸರ್ಕಾರ BJP ಸರ್ಕಾರದವರು ಈ ನಮ್ಮ ದೇಶಕ್ಕೊಂದು ಆಶ್ವಾಸನೆ ಕೊಟ್ಟರು. ಏನು ಕೊಟ್ಟರು? ನಾವೆಲ್ಲ ಜನಕ್ಕೆ ಇರುವಂಥ ಪ್ರದೇಶದಲ್ಲಿಂದ ಸೂಚಿಸಬೇಕಂತ 15 ಲಕ್ಷ ಇದು ದುಡ್ಡು ತಂದು ಪ್ರತಿಯೊಬ್ಬ ನಾಗರಿಕರಿಗೆ 15 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತೀವಿ. ನಾವು ಸರ್ಕಾರ ಬಂದು 100 ಅವ್ರ ಅಕೌಂಟಿಗೆ ಹಾಕ್ತೀವಿ. ಆಮೇಲೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ. ಆ ಸುಳ್ಳ ಭರವಸೆದಿಂದ ಅವ್ರು ಅಧಿಕಾರ ಕೊಟ್ಟರು. ಆಮೇಲೆ 5 ವರ್ಷ ಆದ್ಮೇಲೆ ಮತ್ತೊಂದು ಹೊಸ ತೆಗೆದು ಏನು ಆ ಪುಲ್ಗಾಮ ಅಟ್ಯಾಕ್ ಆಯ್ತು. 5 ವರ್ಷ ಸರ್ಕಾರದಾಗಿದ್ದು ಅವರ ಆ ಪುಲ್ಗಾಮ ಅಟ್ಯಾಕ್ ಹೆಂಗಾಯ್ತು? ಅವರ ಸೃಷ್ಟಿ ಮಾಡಿದಂಥ ಒಂದು ಇದು. ಆಮೇಲೆ ಈಗ ನಿನ್ನೆ ಮಾಡಿದ್ರು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು. ಇವ್ರು ಏನು ಮಾಡ್ಲಿಕ್ಕತ್ತಾರ? ಒಟ್ಟಿನ ಮೇಲೆ ಜನರ ಭಾವನೆಗಳ ಜೊತೆ ಆಟ ಆಡ್ಲಿಕ್ಕತ್ತಾರ. ಜನರನ್ನ ಮುಗ್ಧದ ಜನರ ಭಯ ಮುಗ್ಧದ. ಇವರೆಲ್ಲ ಸುಳ್ಳ ಭರವಸೆಗಳನ್ನ ನಂಬ್ಲಿಕ್ಕತ್ತಾರ. ಆಮೇಲೆ ಸುಳ್ಳ ಅದು ಹೇಗೆ ಏನೋ ಜನರ ತಲೆ ಕೊಟ್ಟು ಸುಳ್ಳ ಭರವಸೆ, ಸುಳ್ಳ ಆಶ್ವಾಸನೆಗಳು. ಇದೇನೋ ನಾವು ರಾಮ ಮಂದಿರ ಕಟ್ಟಿದೆವು, 5 ವರ್ಷ ಇರ್ಲಾರ್ದ ರಾಮ ಮಂದಿರ ಕಟ್ಟಿದೆವು. ಇದು ಇಂಥವೆಲ್ಲ ಜನರ ಭಾವನೆ ಜೊತೆ ಆಟ ಆಡಿ ಇವತ್ತಿನ ಅಧಿಕಾರಕ್ಕೆ ಬಂದಿದ್ದಾರೆ. ಇದು ತಿಳಿದು ಇವತ್ತೇನು ಆಗ್ಲಿಕ್ಕತ್ತಪ್ಪ ಅಂದ್ರೆ ಬಹಳಷ್ಟು. ಆಮೇಲೆ GST ಇದನ್ನು ಇಂಪ್ಲಿಮೆಂಟ್ ಮಾಡಿದವರು ನಮ್ಮ ಇವರು ಮನಮೋಹನ್ ಸಿಂಗ್ ಅವರು ಅದನ್ನು ಇದು ಮಾಡಿದ್ರು. ಅದನ್ನು ಅವಾಗ ಇವ್ರು ವಿರೋಧ ಮಾಡಿದ್ರು. ಅದನ್ನು ಇವ್ರು ಇಂಪ್ಲಿಮೆಂಟ್ ಮಾಡಿದ್ರು. ಇವತ್ತೇನು GST ಕಲೆಕ್ಷನ್ ಆಗ್ತದೆ, ಏನು ಆಗ್ತದೆ, ಅದೆಲ್ಲ ನಮ್ಮ UPA ಸರ್ಕಾರ. ಅದನ್ನು ಮನಮೋಹನ್ ಸಿಂಗ್ ಕೊಡುಗೆ. ಇವ್ರದ್ದು ಯಾರ್ದಲ್ಲ. ಇವತ್ತೇನು ಇವ್ರು ಮಾಡ್ಲಿಕ್ಕತ್ತಾರ? ಇವ್ರೇನು ಭ್ರಷ್ಟಾಚಾರ ಮಾಡತ್ತಾರ? ಭಾಳ ಸ್ಮಾರ್ಟ್. ಇದೇನು ಮಾಡ್ಲಿಕ್ಕತ್ತಾರ ಅಂದ್ರೆ ಅವ್ರು ರಾಜಕಾರಣ ಅಂದ್ರೆ ಒಂದು ಬಿಸ್ನೆಸ್ ಲೆಕ್ಕ ಮಾಡ್ತಿಕ್ಕತ್ತಾರ.
ಇದನ್ನ ನಮ್ಮ ಜನರಿಗೆ ತಿಳಿಬೇಕು. ಇದು ಹೇಳುವಂಥ ಕೆಲಸ ನಾವು ಕಾಂಗ್ರೆಸ್ ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡಬೇಕಾಗಿದೆ. ಇದು ನಮ್ಮ ಮ್ಯಾಲೆ ಜವಾಬ್ದಾರಿ ಇದೆ. ಈ ಸರ ಇವ್ರನ್ನ ಆಮೇಲೆ ಎಲ್ಲ ನೋಡ್ರಿ, ನೀವು ಎಲ್ಲ ಸಾಮಾನ್ಯ ಜನರಿಗೆ ಬಡವರಿಗೆ ಯಾರ್ದಾರೆ ಏನೇ ಪಗಾರ ಹೆಚ್ಚಾಗ್ಯದ, ಅವಾಗೂ ದುಡಿಯಾಕಂತ 15,000 ರೂಪಾಯಿ ಪಗಾರದಾಗಿತ್ತು. ಯಾವುದ್ರೆ ಯಾವ ಯೋಜನೆ ಕೊಟ್ಟರೆ, ಯಾವ ಯೋಜನೆ ಜನರು ಕೊಟ್ಟಾವ, ಯಾವ ಒಂದು ಸ್ಕೀಮ್ ಇರ್ತಿಲ್ಲ. ಆಮೇಲೆ ಎಲ್ಲ ಟಿವಿ ಮೀಡಿಯಾದವರು ತಪ್ಪು ತಿಳ್ಕೊಬೇಡ್ರಿ, ಎಲ್ಲರೂ ಆ ಬಿಜೆಪಿ ಬುಕ್ ಆಗಿದೆ. ಬೇರೆ ಯಾರ್ದು ಅವ್ರು ಬಿಟ್ಟು ನೀವು ಬೇರೆ ಯಾರ್ದು ತೋರಿಸ್ತೀವಿ. ನಮ್ಮ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಇಲ್ಲಿಂದ ಪಾದಯಾತ್ರೆ ಮಾಡಿದ್ರು. ಇವತ್ತು ಆಸಾಮದಲ್ಲಿ ನಿನ್ನೆ ಆದಂಥ ಘಟನೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ತಲೆ ತರಿಸೋದು. ಅದ್ರಿ ಒಬ್ಬ ನಮ್ಮ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನೇ ನಮ್ಮ ದೇಶದ ಎಲ್ಲ ಬಡವರಿಗೆ ಜಮೀನು ಕೊಟ್ಟದ ಅಂತಕ್ಕೆ ಮೊಮ್ಮಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ. ಅಂತವ್ರು ನೀವು ಹೋಲಿಕ್ಕೆ ಅವ್ರಿಗೆ ದುಡ್ಡು ಮಾಡ್ತಾರ ಅಂದ್ರೆ ನೀವು ಪೂರ ಏನಾಗ್ಯದ ಅಂದ್ರೆ ಈ ಬಿಜೆಪಿ ಗುಂಡ ಸಾಮ್ರಾಜ್ಯದ ಮಾಲೀಕ. ಇದನ್ನ ಭಾಳ ದಿವಸ ನಡೆಯಂಗಿಲ್ಲ. ಇದನ್ನ ಏನಾಗ್ಯದಪ್ಪ ಅಂದ್ರೆ ನಾವು ಈ ನಮ್ಮ ಜನರು ಏನು ಮುಕ್ತನದಲ್ಲ ಇದನ್ನು ತಿಳಿಸುವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷ ಮಾಡ್ಬೇಕಾದ್ರೆ ಇದು ನಮ್ಮ ಮೇಲೆ ಜವಾಬ್ದಾರಿ ಅದ. ನಾವೆಲ್ಲರೂ ಇದನ್ನು ತೊಡಕಟ್ಟು ಹೇಳಿ ನಾಳೆ ಬರುವಂಥ 24ನೇ ಎಲೆಕ್ಷನ್ದಲ್ಲಿ ಈ ಬಿಜೆಪಿ ಅವರಿಗೆ ಆಟ ಕಲಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಹೇಳಿ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಭಾರತ ಜೋಡೋ ಯಾತ್ರೆಯ 2ನೇ ಹಂತದ ಭಾರತ ಜೋಡೋ ನ್ಯಾಯ ಯಾತ್ರೆಯ ಈಶಾನ್ಯ ರಾಜ್ಯಗಳಲ್ಲಿ ಅಭೂತಪೂರ್ವ ಒಂದು ಜನ ಬೆಂಬಲದೊಂದಿಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಇದು ತುಂಬ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಭಾರತವನ್ನು ಜೋಡಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಸಂಖ್ಯಾತ ಜನ ಇವತ್ತು ರಾಹುಲ್ ಗಾಂಧಿ ಅವರನ್ನು ಬೆಂಬಲಿಸಿ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಗಮನಿಸಿದಾಗ ಇವತ್ತು ಬಿಜೆಪಿ ಸರ್ಕಾರ, ಅಲ್ಲಿ ಅಸ್ಸಾಮಿನ ಬಿಜೆಪಿ ಸರ್ಕಾರ ಅವರ ಒಂದು ಜನಬೆಂಬಲವನ್ನು ಸಹಿಸದೆ ಆ ಒಂದು ಯಾತ್ರೆಗೆ ದಿಗ್ಬಂಧನೆ ಹೇರಿರ್ತಕ್ಕಂಥದ್ದು ಇದು ನಾವು ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಅದನ್ನು ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದರಂತೆ ಭಾರತ ಜೋಡೋ ಯಾತ್ರೆ ಇದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಯಾತ್ರೆ. ಇದು ಈ ಯಾತ್ರೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮುಂದಿನ ದಿನಮಾನದಲ್ಲಿ 2024ಕ್ಕೆ ನಡೆದಿರ್ತಕ್ಕಂಥ ಲೋಕಸಭೆಯಲ್ಲಿ ಇವತ್ತು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದರಂತೆ ಬಿಜೆಪಿಯವರ ಕೆಟ್ಟ ನೀತಿ, ಬಿಜೆಪಿಯವರ ಒಂದು ಧೋರಣೆ ಏನಿದೆಯಲ್ಲ ಇದು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಬಹುತೇಕವಾಗಿ ರಾಹುಲ್ ಗಾಂಧಿಯವರನ್ನು ಈ ದೇಶದ ಯುವ ಪ್ರಧಾನಿಯಾಗಿ ಕಾಣಬೇಕು ಅಂತಕ್ಕಂಥ ಈ ಒಂದು ಇಂಡಿಯಾ ಒಕ್ಕೂಟದ ಕನಸಾಗಿದೆ. ಅದಕ್ಕೆ ಮುಂದೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲ ಒಕ್ಕೂಟನಿಂದ ಈ ಬಿಜೆಪಿಯವರನ್ನ ಮನೆಗೆ ಕಳಿಸಿ ಅವರ ಸ್ಥಾನದಲ್ಲಿ ರಾಹುಲ್ ಗಾಂಧಿಯವರನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಏಕೈಕ ಪ್ರತಿಜ್ಞೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ವೀಕಾರ ಮಾಡಬೇಕಾಗ್ತಾ ಇದೆ. ಅದಕ್ಕೆ ನಾವೆಲ್ಲ ಈ ಭಾವನೆಗಳನ್ನು ಕೇಳಿಸ್ತಕ್ಕಂಥದ್ದು. ಮೋದಿಯವರ ಆಟನೇ ಇದೆ. 2014ರಲ್ಲಿ ಗುಜರಾತ್ ಮಾಡೆಲ್ ಬಂತು, 2019ರಲ್ಲಿ ಪುಲ್ವಾಮಾ ದಾಳಿ ಬಂತು, 2024ರಲ್ಲಿ ಅಪೂರ್ಣಗೊಂಡಿರ್ತಕ್ಕಂಥ ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ನಡೀತು. ಇದು ಜನರಿಗೆ ಗೊತ್ತಾಗ್ತಾ ಇದೆ. ಇದೊಂದು ಚುನಾವಣೆಯ ರಾಜಕೀಯ ತಂತ್ರ. ಅದಕ್ಕೆ ಬಿಜೆಪಿಯವ್ರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, 2024ಕ್ಕೆ ನಿಮ್ಮದು ಆಟ ಏನೂ ನಡೆಯೋಂಗಿಲ್ಲ. ಇದನ್ನು ತಾವು ಗಮನಿಸಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ರಾಹುಲ್ ಗಾಂಧಿಯವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಆ ನೀತಿಯನ್ನು ಖಂಡನೆ ಮಾಡಿ ನಾನು ಇಲ್ಲಿ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕಾಂಗ್ರೆಸ್, ಜೈ ರಾಹುಲ್. ಈ ಭ್ರಷ್ಟ ಹಾಗೂ ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರ ಏನಿದೆ, ಇದು ನಮ್ಮ ಇವತ್ತು ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಅಸ್ಸಾಂನಲ್ಲಿ ಒಂದು ಭಾರತ್ ಜೋಡೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ ಈ ಬಿಜೆಪಿ ಸರ್ಕಾರದ ಕೆಲವೊಂದು ಕಾರ್ಯಕರ್ತರು ಬಂದು ಅಲ್ಲಿ ರಾಹುಲ್ ಗಾಂಧಿಯವರಿಗೆ ಮುಂದೆ ಹೋಗಲಿಕ್ಕೆ ಒಂದು ತಡೆಯನ್ನು ಮಾಡಿರುವುದನ್ನು ನಾವು ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಖಂಡನೆ ಮಾಡ್ತೀವಿ. ಬಿಜೆಪಿ ಸರ್ಕಾರಕ್ಕೆ ಈಗ ಭಯ ಹುಟ್ಕೊಂಡೈತಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾನು ಅಧಿಕಾರಕ್ಕೆ ಬರೋದಿಲ್ಲ, ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತೈತೆ ಅಂತ ಹೇಳಿ ಒಂದು ಕುತಂತ್ರ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ
ಗೂಂಡಾಗಿರಿ ಕೆಲಸ ಬಿಜೆಪಿ ಸರ್ಕಾರ ಮಾಡಬಾರ್ದಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಅಸ್ಸಾಂನ ಏನು ಮುಖ್ಯಮಂತ್ರಿಗಳದಾರಲ್ಲ ಅವರಿಗೆ ನಾವು ಖಂಡಿಸಿ ಇಂಥ ಒಂದು ಕೃತ್ಯಗಳನ್ನು ಮಾಡದೇ ಇರುವಂತ ನೋಡ್ಕೋಬೇಕು ಹಾಗೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರದೇ ಇರುವಂತ ಈ ಮುಖ್ಯಮಂತ್ರಿಗಳು ನೋಡ್ಕೋಬೇಕಾಗಿತ್ತು. ಆದ್ರೂ ಅವರು ಈ ಒಂದು ಕಾರ್ಯಕರ್ತರು ಬಂದು ಇವತ್ತು ಅಲ್ಲಿ ಎಲ್ಲ ಭಾರತ್ ಜೋಡೋ ಕಾರ್ಯಕ್ರಮವನ್ನು ತಡೆದಿದ್ದಕ್ಕಾಗಿ ಖಂಡನೆ ಮಾಡಿ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ನಾನು ನಮಸ್ಕಾರಗಳ ಸಲ್ಲಿಸಿ ನನ್ನೊಂದೆರಡು ಮಾತು ಪಕ್ಷದ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಸ್ಲಿಂ ಸಾಹೇಬ್ ಮಾತಾಡಬೇಕೆಂದು ನಾನು ಕೇಳ್ಕೊಳ್ತೇನೆ. ಭಾರತ್ ಜೋಡೋ ನ್ಯಾಯಯಾತ್ರಾ ಅಸ್ಸಾಂದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಏನು ಭಾರತ್ ಜೋಡೋ ನ್ಯಾಯಯಾತ್ರಾ ನಡೆಸ್ಯಾರ ಅದಕ್ಕೆ ಅಸ್ಸಾಂ ಮುಖ್ಯಮಂತ್ರಿ ಮತ್ತು ಬಿ ಜೆ ಪಿಯವರು ಮುಂದೆ ನಡೆಸ್ಲಾಕ ಕೊಡ್ಲಿಕ್ಕತ್ತಿಲ್ಲ. ಯಾಕಂದ್ರೆ ಭಾರತ್ ಜೋಡೋ ಯಾತ್ರಾ ಕಾಶ್ಮೀರ್ನಿಂದ ಕನ್ಯಾಕುಮಾರಿ ತನ ಎಷ್ಟು ಚಲೋ ಎಷ್ಟು ಇದರ್ಲಿಂದ ನ್ಯಾಯ ಭಾರತ್ ಜೋಡೋ ನ್ಯಾಯ ಯಾತ್ರಾ ಮಾಡ್ಲಾಕತ್ತಾರ ಅವ್ರಿಗೆ ಹೊಟ್ಟೆ ಉರಿಲಾಕತ್ತೈತಿ. ಯಾಕೆ ಇದು ಮತ್ತೆ ಕಾಂಗ್ರೆಸ್ ಹವಾ ಆಗ್ತೈತಿ ಮಾಡಬಾರ್ದಂತ ನಮ್ಮ ನ್ಯಾಯ ಯಾತ್ರೆಗೆ ನಿಂದಿರ್ಸ್ಲಾಕತ್ತಾರ. ಇದು ನೀವು ಏನು ಮಾಡಿದ್ರು ನಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆಗೋದೇ. ನೀವು ಎಷ್ಟು ಬಿ ಜೆ ಪಿ ಅವ್ರು ತಡೆದ್ರು ನಾವು ಮಾಡಾವ್ರಿ. ಏನು ಬಿ ಜೆ ಪಿ ಅವ್ರಿಗೆ ಕೆಲಸ ಇಲ್ಲ, ಪ್ರಧಾನಮಂತ್ರಿ ಆಗಿರಿ, ದೇಶದ ಕೆಲಸ ಮಾಡ್ರಿ, ಎಲ್ಲ ಸಹಿ ಮಾಡ್ರಿ, ಡೀಸೆಲ್ ಪೆಟ್ರೋಲ್ ಅನ್ನ ಪದಾರ್ಥ ಎಲ್ಲ ಸಹಿ ಮಾಡ್ರಿ. ಅದು ಮಾಡೋದು ಬಿಟ್ಟು ನಮ್ಮ ಭಾರತ ನ್ಯಾಯಯಾತ್ರ ಜೋಡೋ ನಿಂದಿರ್ಸೋದು ಯಾಕೆ ಮಾಡ್ತೀರಿ? ನಿಮ್ಗೆ ಕೆಲಸ ಭಾಳ ಅದಾರ, ನಿಮ್ಗೆ ಆರಸ್ ಕೊಟ್ಟಾರಿ. ನಾ 3 ತಿಂಗಳದ 4 ತಿಂಗಳು ಮಾಡಿ ಮನೆಗೆ ಹೋಗ್ರಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತೈತಿ, ಕಾಂಗ್ರೆಸ್ ಸರ್ಕಾರ ಬರೋದು ಖಚಿತ ಅದ, ಬರ್ತೈತಿ 100ಕ್ಕೆ 100. ಎಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯವ್ರು ಎಷ್ಟು ಮಂದಿ ಅದಾರ ಮನೆಗೆ ಹೋಗಿ ನಮ್ದೇನು 5 ಯೋಜನೆ ಕೊಟ್ಟಿವಿ. ಆ 5 ಯೋಜನೆ ಪೂರ ನಾವು ಎಲ್ಲ ಮನೆ ಹೇಳಿ ಮುಟ್ಟಿಸ್ಬೇಕು. ಇದೇ ನಮ್ಮ ದೇಶದೊಳಗೆ ಎಲ್ಲ ಕೆಲಸ ಆಗ್ತೈತಿ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಬಡವ್ರಿಗೆ ಅನುಕೂಲ ಮಾಡಿಕೊಡ್ತೈತಿ. ಬಿ ಜೆ ಪಿ ಏನು ಮಾಡೋದಿಲ್ಲ, ಬರೇ ಸುಳ್ಳು ಹೇಳ್ಕೊತ ಮಾಡ್ತೈತಿ. ಬಿ ಜೆ ಪಿ ಅವ್ರದ್ದು ಏನು ಆಟ ಇನ್ನೊಂದು 4 ತಿಂಗಳದ ಅದ್ರ ಮ್ಯಾಗ ಮುಗಿತೈತಿ. ಕಾಂಗ್ರೆಸ್ ಸರ್ಕಾರ ಬರ್ತೈತಿ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ, ಜೈ ಭಾರತ್. ಚಂದ್ರ ಮೋದಿ ಜಿ, ಚಂದ್ರ ಮೋದಿ ಜಿ. ದುಷ್ಟ ಸಂಡದ ಸರ್ಕಾರ ಬಿಜೆಪಿಗೆ, ದುಷ್ಟ ಸರ್ಕಾರ ಬಿಜೆಪಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಬರಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಏನು ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಅಸ್ಸಾಂನಲ್ಲಿ ಒಂದು ಭಾರತ್ ಜೋಡೋ ನ್ಯಾಯ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ಮಾಡುವಾಗ ಬಿಜೆಪಿ ಒಂದು ಕಾರ್ಯಕರ್ತರು ಬಂದು ರಾಹುಲ್ ಗಾಂಧಿಯನ್ನು ತಡೆಯುವಂಥ ನೀಚ ಕೆಲಸ ಮಾಡಿದ್ದಾರೆ. ಈ ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಇದು ಜನವಿರೋಧಿ ಹಾಗೂ ಪ್ರಜಾಪ್ರಭುತ್ವದ ಸಂವಿಧಾನದ ವಿರೋಧ ಸರ್ಕಾರ ಆಗಿದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮುಂದಿನ ದಿನಮಾನಗಳಲ್ಲಿ ನಮ್ಮ 2024ನೇ ಏನು ಲೋಕಸಭಾ ಒಂದು ಚುನಾವಣೆ ಬರ್ತೈತಲ್ಲ, ಆವಾಗ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತೈತಿ. ಅದಕ್ಕೆ ಈ ಬಿಜೆಪಿ ಸರ್ಕಾರದವರು ಹೆದರಿ ಈ ಥರ ಒಂದು ಗೂಂಡಾಗಿರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಗೂಂಡಾಗಿರಿ ಕೆಲಸ ಭಾಳ ದಿನ ನಡೆಯುವುದಿಲ್ಲ ಅಂತ ನಾನು ಈ ಒಂದು ಮೀಡಿಯಾ ಮುಖಾಂತರ ನಾನು ಬಿಜೆಪಿ ಸರ್ಕಾರದವರಿಗೆ ಹಾಗೂ ಅಸ್ಸಾಂನ ಮುಖ್ಯಮಂತ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಆರತಿ ಶಾಪೂರ್, ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಿಜಯಪುರ महानगर पालिका सदस्य। आज भारत जोड़ो न्याय यात्रा असम में वहाँ के सीएम हमारे राहुल गांधी जी 6000 किलोमीटर भारत जोड़ो न्याय यात्रा कर रहे हैं, उसे रोकने की कोशिश कर रहे हैं और रोक रहे हैं बीजेपी वाले। उनको डर पैदा हुए 2024 में हमें घर जाते हैं कर को,
और घर जाने का सौ को सौ घट हमारा ये कश्मीर से कन्याकुमारी तक कैसा अच्छा भारत जोड़ो यात्रा करे थे, वैसा हमें असम से पूरा 6000 किलोमीटर हमें यात्रा करने वाले, किसका बाप आया तो भी हमें रोकने वाले नहीं। वो भारत जोड़ो यात्रा होने वाला चाहिए। बीजेपी को डर है, बीजेपी आप तो सरकार में है, सरकार में रहो को सब सस्ता करना है, करंट सस्ता करना है, हमें क्यों पकड़ दिए, वैसा डीजल सस्ता करना है। कैसा रेलवे का जगह बेच रहे हैं बीजेपी वाले, पूरा सरकार हम बेच रहे हैं। उन्होंने अच्छे काम कर दे, कैसा हमारी सरकार पाँचों भरोसे दिए, बस फ्री करिए, करंट फ्री करिए, गृह लक्ष्मी करिए, वैसा युवा निधि वैसा काम करना है। बीजेपी वाले काम करना छोड़ को भारत यात्रा हमारा रोकने का कई को दरपड़ को रोक रहे हैं। तुम्हें रोके तो भी छोड़ने वाले नहीं, क्या करे तो छोड़ने वाले नहीं, हमें हमारा यात्रा होने वाला है।